ಅಂತಕ್ಕಂಥದ್ದು ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾನು ಹೆಸರುಗಳನ್ನು ಈಗಾಗಲೇ ಹೇಳಿದ್ದಾರೆ. ಅಷ್ಟು ಪಕ್ಷದವರೆಲ್ಲರೂ ಕೂಡ ಇದನ್ನ ಬೆಂಬಲಿಸಿ ಬಂದಿದ್ದಾರೆ. ಒಂದೇ ಒಂದು ಉದಾಹರಣೆ ಅಂದ್ರೆ ನಮ್ಮ ನಾಯಕರಾದಂತಹ ಕೇಜ್ರಿವಾಲ್ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ರು ಕೂಡ ಯಾವುದೇ ಸಾಕ್ಷಿಯನ್ನು ತೋರಿಸ್ತಾ ಇಲ್ಲ, ನೀವು ಅವ್ರನ್ನ ಬಿಡುಗಡೆ ಮಾಡಬಹುದು ಅನ್ನೋ ವಾತಾವರಣ ನಿರ್ಮಾಣ ಮಾಡಿದ್ರು. ಡೆಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಕೇಸ್ನಲ್ಲಿ ಬೇಲ್ ಕೊಟ್ಟರು, ಆಚೆ ಬಿಡಬಾರದು, ಅವ್ರನ್ನ ಮುಗಿಸಬೇಕು ಅನ್ನೋ ದೃಷ್ಟಿಯಿಂದ ಸಿಬಿಐನ ಕೇಸನ್ನು ತೆಗೆದುಕೊಂಡು ಮತ್ತೆ ಅವರನ್ನ ಜೈಲಿನಿಂದಲೇ ಜೈಲಿಗೆ ವರ್ಗಾವಣೆ ಮಾಡಿಕೊಂಡು ಅವರ ಆರೋಗ್ಯ ಕುಂಠಿತವಾಗಿದ್ರು ಕೂಡ, ಅದು ಪ್ರಪಂಚಾದ್ಯಂತ ಗೊತ್ತಿದ್ರು ಕೂಡ ಅವರು ಸತ್ರೂ ಪರವಾಗಿಲ್ಲ, ನಮಗೆ ಅನುಕೂಲ ಆಗಬೇಕು, ನಾವು ಅಧಿಕಾರದನ್ನ ಇಟ್ಕೊಂಡಿರ್ಬೇಕು ಅನ್ನೋ ದೃಷ್ಟಿಯಿಂದ ಕಟುಕ ಮನೋಭಾವದಿಂದ ರಾಕ್ಷಸ ಪ್ರವೃತ್ತಿಯಿಂದ ಅವರ ತೀರ್ಮಾನಗಳನ್ನ ನಾವು ವಿರೋಧಿಸಬೇಕಾಗಿದೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಪೂರಕವಾಗಿ ಅಲ್ಲಿನ ಸಂಸದರು, ಬಿಜೆಪಿಯೇತರ ಸಂಸದರೆಲ್ಲರೂ ಸೇರಿ ಹೋರಾಟವನ್ನ ಈ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಸರಿಯಿಲ್ಲ, ಬೇಲ್ ಕೊಡಬಹುದಾದಂತ ಪರಿಸ್ಥಿತಿ. ಇವ್ರದೇ ಪಕ್ಷದವ್ರು ಯಾರಾದ್ರೂ ಸಿಎಂ ಆಗಿದ್ರು ಕೂಡ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ಇವ್ರ ಅನುಕೂಲಕ್ಕೋಸ್ಕರ. ಆದ್ರೆ ಬೇಲ್ ಇಲ್ಲದೆ ಇದ್ರು ಸುಪ್ರೀಂ ಕೋರ್ಟ್ ಬೇಲ್ ಕೊಡಬೇಕು, ಸಾಕ್ಷಿಗಳು ಸಿಕ್ಕಿಲ್ಲ. 2 ವರ್ಷದಿಂದ ಇದುವರೆಗೂ ಇವತ್ತು ನಿನ್ನೆ ದಿವಸ ಅವರು ಸಂಪೂರ್ಣವಾದ FIR ಅನ್ನು ಹಾಕಿರ್ತಕ್ಕಂಥ 2 ವರ್ಷ ತೆಗೆದುಕೊಂಡಿದ್ದಾರೆ. ಅಂದ್ರೆ ಹಾಗೆ 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 ಅವರು ಅವ್ರನ್ನ ದಿವಂಗತರನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಬಂಧುಗಳೇ, ನಾನು ಹೇಳೋದಕ್ಕಿಂತ ಬೇರೆ ನಮ್ಮೆಲ್ಲ ಪಕ್ಷದವರು ಮಾತನಾಡ್ತಾರೆ. ಕೆಲವ ನಿಮಿಷಗಳ ಕಾಲ ತಾವು ತಮ್ಮ ಬೆಂಬಲವನ್ನ ಮತ್ತು ತಮ್ಮ ಅನಿಸಿಕೆಗಳನ್ನ ಈ ವಿಚಾರದಲ್ಲಿ ಕೇವಲ ಕೇಜ್ರಿವಾಲ್ ಅಲ್ಲ, ಈ ರೀತಿ ವಿರೋಧ ಪಕ್ಷದ ಎಲ್ಲ ನಾಯಕರುಗಳನ್ನು ಕೂಡ ಕಣ್ಣಿಟ್ಕೊಂಡಿದ್ದಾರೆ. ಸ್ವಲ್ಪ ಮಾತಾಡಿದ್ರೆ ಸಾಕು, ಯಾವುದೋ ಒಂದು ಹೆಸರು ಹೇಳಿ ಸಿಬಿಐ, ಇಡಿ, ಮಗದೊಂದು ಜೈಲ್ಗೆ ಹಾಕಿ ಆಚೆ ಬಿಡಬೇಡಿ. ಈ ದೃಷ್ಟಿಯಿಂದ ಈ ಅನಾರೋಗ್ಯದಿಂದ ಬೆಳೀತಾ ಇರೋ ಕೇಜ್ರಿವಾಲ್ ಆಚೆ ಬರಬೇಕಾಗಿರೋದ್ರಿಂದ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿದ್ದೀವಿ ಅಂತ ಒಂದು ಶಕ್ತಿಯ ಪ್ರದರ್ಶನ ಮಾಡಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ನನ್ನ ಮಾತು ಸಂಪೂರ್ಣ ಉತ್ತರ ಮಾಡ್ತಕ್ಕಂಥ ಅಗತ್ಯ ಇಲ್ಲದೆ ಇರೋದ್ರಿಂದ ನಮಗೆ ಬಿಟ್ಕೊಡ್ತಾ ಇದ್ದೀನಿ. ಆ ವೇದಿಕೆಯಲ್ಲಿ ಎಲ್ಲರೂ ಸ್ವಲ್ಪನೇ ಉದ್ದನೆ ಭಾಷಣ ಅಗತ್ಯ ಇರೋ ಸುಮಾರು ಜನ ಬೆಂಬಲವನ್ನು ಸೂಚಿಸಬೇಕಾದ್ರಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರ್ಯಾರು ಬರೋರಿದ್ದಾರೆ, BL ಶಂಕರ್ ಬರೋರಿದ್ದಾರೆ, ಆಮೇಲೆ ಸಿದ್ದರಾಮಯ್ಯನವರು ಬರೋರಿದ್ದಾರೆ. ಸಿದ್ದರಾಮಯ್ಯನವರು ಬಂದು ಚೀಫ್ ಮಿನಿಸ್ಟರ್ ಅಲ್ಲ, SD ಸಿದ್ದರಾಮಯ್ಯನವರು, ಹಾಗೆ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ನಾನಾ ತರದ ಸಾಹಿತಿಗಳು, ಪ್ರಗತಿಪರ ಚಿಂತಕರು ಬರ್ತಿದ್ದಾರೆ. ಈಗಾಗಲೇ ಕಪ್ಪಣ್ಣ ಮತ್ತು ನಾಗರಾಜ್ ಮೂರ್ತಿ ಅವರು ಬಂದಿದ್ದಾರೆ. ಮಿಕ್ಕಿದ್ದ CPI CPM ಎಲ್ಲರೂ ಬಂದಿದ್ದಾರೆ. ಆ ಬಂದಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾಧ್ಯಮದವರಿಗೆ ಸ್ವಲ್ಪ ಇದನ್ನ ವೈಭವೀಕರಿಸಬೇಕಾಗಿದೆ ಮತ್ತು ವಿಚಾರವನ್ನು ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ ಅಂತ ಕೇಳ್ಕೊಂಡು ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇದೀಗ ಅಮ್ಜದ್ ಸರ್ ಅವರು ತಮ್ಮ CPIನ ಸ್ಟೇಟ್ ಅಸಿಸ್ಟೆಂಟ್ ಸೆಕ್ರೆಟರಿ ಅವರು ತಮ್ಮ ಭಾಷಣವನ್ನ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು 3 ರಿಂದ 4 ನಿಮಿಷ ಸಮಯಾವಕಾಶವನ್ನ ತೆಗೆದುಕೊಂಡು ಮಾತಾಡಬೇಕು ಅಂತ ಅತಿಥಿ ಗಣ್ಯರಲ್ಲಿ ವಿನಂತಿ. ವೇದಿಕೆ ಮೇಲಿರ್ತಕ್ಕಂತಹ ವಿವಿಧ ರಾಜಕೀಯ ಪಕ್ಷಗಳು, ಸಂಘಟನೆಗಳು, ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಾಲುದಾರರ ಸಂಘಟನೆ ಪಕ್ಷಗಳಿಗೆ ನಾನು ಪ್ರಾರಂಭಿಕವಾಗಿ ಅಭಿನಂದಿಸ್ತಾ, ಇವತ್ತು ಇಡೀ ದೇಶವ್ಯಾಪಿ ರಾಷ್ಟ್ರ ರಾಜಧಾನಿ ಸೇರಿದಂತೆ ಎಲ್ಲ ರಾಜ್ಯ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಇದೆ. ಈ ಪ್ರತಿಭಟನೆ ಬಹಳ ಮುಖ್ಯವಾಗಿ ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿ ಸರ್ವಾಧಿಕಾರಿ ಪ್ರವೃತ್ತಿಯ ಆಡಳಿತ ನಡೆಸುವ ಮುಖಾಂತರ ಒಂದು ಪ್ರಜಾತಂತ್ರದ ಕಗ್ಗೊಲೆಯನ್ನು ನಡೆಸ್ತಾರೆ ತನ್ನ ಇತಿಹಾಸವನ್ನು ಸೃಷ್ಟಿಸಿಕೊಂಡು ಬಂದಿರತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಆಗ್ತಾ ಇರತಕ್ಕಂಥ ಪ್ರತಿಭಟನೆ. ವಿಶೇಷವಾಗಿ ಇವತ್ತಿನ ಈ ಪ್ರತಿಭಟನೆ 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಕ್ಕೆ ಅವ್ರ ಕೈಲಿ ಆಗದೆ ಇದ್ರೂ ಕೂಡ ಬೇರೆ ಬೇರೆ ಮಾರ್ಗಗಳನ್ನು ಬಳಸಿ ಪುನಃ ಅಧಿಕಾರದ ಗದ್ದಿಗೆ ಹಿಡಿದಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಇವತ್ತು ಈ ದೇಶದ ಏನು ಮಾನವ ಹಕ್ಕುಗಳನ್ನಿದ್ದಾವೆ ಅದನ್ನು ಉಲ್ಲಂಘನೆ ಮಾಡೋದ್ರಲ್ಲಿ ಮಗದೊಮ್ಮೆ ತಲ್ಲೀನರಾಗಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ. ಯಾರಾದರೂ ಈ ಜಗತ್ತಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯ ಖ್ಯಾತಿಗೆ ಅರ್ಹರು ಅಂದ್ರೆ ಬಹುಶಃ ನರೇಂದ್ರ ಮೋದಿ ಅಂತಕ್ಕಂಥದ್ದು ಜಗಜ್ಜಾಹೀರಾಗ್ತಾ ಇದೆ, ಸಾಬೀತಾಗ್ತಾ ಇದೆ. ಇದು ಅತ್ಯಂತ ಅನಾಗರಿಕ, ಅತ್ಯಂತ ಅಮಾನವೀಯ. ಇವತ್ತು ಸಮಯ ಅಭಾವ ಇದೆ, ಹಾಗಾಗಿ ನಾನು ಹೆಚ್ಚು ಭಾಷಣವನ್ನು ಉದ್ದೀಕರಣ ಮಾಡೋದಿಲ್ಲ. ನನ್ನ ವಿಚಾರ ಇಷ್ಟೇ, ಇವತ್ತು ಏನು ಒಬ್ಬ ಸಾಮಾನ್ಯ ಕೈದಿ ಜೈಲಿನಲ್ಲಿದ್ದರೆ ಆ ಕೈದಿಯ ಆರೋಗ್ಯ, ಅವರ ಎಲ್ಲ ಆಗು ಹೋಗುಗಳ ಒಂದು ಗಮನವನ್ನು ಹರಿಸ್ತಕ್ಕಂಥದ್ದು ಒಂದು ನಾಗರಿಕ ಸರ್ಕಾರದ ಜವಾಬ್ದಾರಿ. ಈಗಾಗಲೇ ಹಲವಾರು ಬಾರಿ ಕೇಜ್ರಿವಾಲ್ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಅವರಿಗೆ ಒಂದು ಜೀವಕ್ಕೂ ಕೂಡ ಕುತ್ತು ಬರ್ತಕ್ಕಂಥ ಸನ್ನಿವೇಶ
ನಿರ್ಮಾಣ ಆಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಗಾಂಭೀರ್ಯತೆಯನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಸರ್ಕಾರ, ಅವರಿಗೆ ಆರೋಗ್ಯ ವ್ಯವಸ್ಥೆಯನ್ನ ಕೊಡಿಸ್ಲಿಕ್ಕೆ ಮುಂದಾಗದೆ ಇರತಕ್ಕಂಥ ಸರ್ಕಾರ. ನಮ್ಮ ಕಾನೂನಿನ ಅವಕಾಶ ಇದೆ. ಜೈಲಿನಲ್ಲಿ ಅಂತ ಸ್ಥಿತಿ ಬಂದ್ರೆ ಆಸ್ಪತ್ರೆ ನಿರ್ಮಾಣ ಮಾಡಬಹುದು. ವೈದ್ಯಕೀಯ ಸಿಬ್ಬಂದಿನೇ ಅಲ್ಲಿಗೆ ನಿಯೋಜನೆ ಮಾಡಿ ಆ ಒಂದು ಯಾರು ಕೈದಿ ಇರ್ತಾರೆ, ಕೈದಿ ಅಂತಕ್ಕಂಥ ನೆಲೆಯಲ್ಲ, ಒಬ್ಬ ಮನುಷ್ಯ, ಒಬ್ಬ ಜೀವ ಅಂತಕ್ಕಂಥ ನೆಲೆಯಲ್ಲಿ ಆ ಒಂದು ಜೀವನ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಇದು ಮಾನವ ಹಕ್ಕು. ಆದ್ರೆ ಇಂಥ ಯಾವುದೇ ಹಕ್ಕುಗಳನ್ನ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣವಾಗಿ ನಿರ್ಲಜ್ಜ ಧೋರಣೆಯಿಂದ ಆಡಳಿತ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಹೇಳಿ. ಇವತ್ತೇನು ಕೇಜ್ರಿವಾಲ್ ರವರ ಒಂದು ಜೀವ ಆರೋಗ್ಯ ಆತಂಕದಲ್ಲಿದೆ. ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಕಮ್ಯುನಿಸ್ಟ್ ಪಕ್ಷಗಳು, ಕಾಂಗ್ರೆಸ್ ಪಕ್ಷ, ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಇವತ್ತು ಇಡೀ ದೇಶಾದ್ಯಂತ ಒಕ್ಕೊರಲಿನಿಂದ ಮತ್ತೊಮ್ಮೆ ಈ ಮೋದಿ ಸರ್ಕಾರದ ಪ್ರಜಾತಂತ್ರ ವಿರೋಧಿ, ಸಂವಿಧಾನ ವಿರೋಧಿ ಆಡಳಿತಕ್ಕೆ ಧಿಕ್ಕಾರ ಹೇಳುವ ಮುಖಾಂತರ ನಾವು ಕೇಜ್ರಿವಾಲ್ ಅವರನ್ನು ಮಾತ್ರ ರಕ್ಷಣೆ ಮಾಡ್ಕೊಬೇಕಾಗಿಲ್ಲ. ಇವತ್ತು ಭಾರತದ ಪ್ರತಿಯೊಂದು ಪ್ರಜೆಯನ್ನು ಕೂಡ ರಕ್ಷಣೆ ಮಾಡ್ಕೊಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನ್ ಕೇಜ್ರಿವಾಲ್ ಅವರ ಬಂಧನದ ಹಿನ್ನೆಲೆಯಲ್ಲಿ ಅವರ ಕೇಂದ್ರ ಅಧಿಕಾರದಲ್ಲಿರ್ತಕ್ಕಂಥ ಇಡಿ ಅಥವಾ ಏನು ನಿಮ್ಮ CBI ಅಂತಕ್ಕಂಥ ಕೇಂದ್ರ ಸಂಸ್ಥೆಗಳನ್ನ ರಾಜಕೀಯ ದುರುದ್ದೇಶಕ್ಕೆ ಬಳಕೆ ಮಾಡಿಕೊಂಡು ರಾಜಕೀಯ ದ್ವೇಷವನ್ನ ಸಾಧನೆ ಮಾಡಲಿಕ್ಕೆ ಈ ಒಂದು ಧೋರಣೆ ಅನಿಸ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ಭಾರತ ದೇಶದ ಸಂವಿಧಾನಕ್ಕೆ, ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಸಂಪೂರ್ಣವಾಗಿರ್ತಕ್ಕಂಥ ಅಪಾಯ. ಇವತ್ತು ಮತ್ತೊಮ್ಮೆ 3ನೇ ಅವಧಿಗೂ ಕೂಡ ಇವತ್ತು ಮುಂದುವರೆದಿದೆ. ಆದ್ರೆ ನಾವು ಈ ಪ್ರತಿಭಟನೆ ಮುಖಾಂತರ ಮೋದಿಗೆ ಎಚ್ಚರ ಕೊಡ್ತಾ ಇದ್ದೀವಿ. ಮೋದಿ ಅವರೇ, ತಾವು ಕೆಟ್ಟ ಮಾರ್ಗ ತುಳಿದು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿರಬಹುದು. ಅಕಸ್ಮಾತ್ ಏನಾದ್ರೂ ಇನ್ನು ಮುಂದೆ ಯಾವುದೇ ಒಂದು ಜೀವಿಯ ಪ್ರಾಣ ಅನಗತ್ಯವಾಗಿ ಅವರ ಮಾನವ ಹಕ್ಕಿಗೆ ಉಲ್ಲಂಘನೆ ಆದ್ರೆ ಖಂಡಿತ ಈ ದೇಶದಲ್ಲಿ ಬೆಂಕಿ ಸಿಡಿದೇಳುತ್ತೆ, ಈ ದೇಶದಲ್ಲಿ ಜ್ವಾಲೆ ಹರಡುತ್ತೆ, ಈ ದೇಶದಲ್ಲಿ ಹೋರಾಟದ ಆಕ್ರೋಶ ಭುಗಿಲಿರುತ್ತೆ. ಈ ಆಕ್ರೋಶದಿಂದ ತಮ್ಮ ಸರ್ಕಾರ ಅನಿವಾರ್ಯವಾಗಿ ಮತ್ತೆ ತಾವು ಕೆಳಗಿಳಿದು ಗದ್ದಿಗೆಯನ್ನು ಬಿಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ, ರಾಜ್ಯ ಮಂಡಳಿಯ ವತಿಯಿಂದ ಪರಿಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ನಾನು ದೈಹಿಕವಾಗಿ ಇಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಆ ನರೇಂದ್ರ ಮೋದಿಯವರ ಮಾನವ ಹಕ್ಕು ವಿರೋಧಿ ನೀತಿಯನ್ನ ಖಂಡಿಸ್ತೀನಿ. ಇನ್ಕ್ಲಾಬ್ ಜಿಂದಾಬಾದ್, CPI ಜಿಂದಾಬಾದ್. ಅಮ್ಜದ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮ